ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ. ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ರು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದ್ರೆ ಈ ಬಜೆಟ್ನ ವಿರುದ್ಧ ವಿಪಕ್ಷದವರು ಮಾತ್ರವಲ್ಲ, ಸ್ವಪಕ್ಷದವರು ಕೂಡ ಇದೀಗ ಆಕ್ಷೇಪ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದಾಖಲೆಯ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆ ಮೂಲಕ ಒಂದು ರೀತಿಯ ಮುಜುಗರದ ಪರಿಸ್ಥಿತಿ. ಸಿಎಂ ಮುಂಗಡ ಪತ್ರಕ್ಕೆ ಸ್ವಪಕ್ಷದವರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ನನಗೆ ಸಮಾಧಾನ ಇಲ್ಲ, ಸಿಎಂ ಸಿದ್ದರಾಮಯ್ಯ ನನ್ನ ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರ ಮೇಲೆ ಇಟ್ಟಿದ್ದ ನಿರೀಕ್ಷೆ ಹುಸಿಯಾಗಿದೆ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಸಮಾಧಾನ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಮುಂಗಡ ಪತ್ರದ ಬಗ್ಗೆ ಇದೀಗ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು ಏನೂ ಕೊಟ್ಟಿಲ್ಲ, ಈ ಬಜೆಟ್ನ ಬಗ್ಗೆ ಇದ್ದ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಒಂದು ಕಡೆ ವಿರೋಧ ಪಕ್ಷ ನಿರಂತರವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಕೇಂದ್ರದ ಕಡೆಗೆ ಬೊಟ್ಟು ಮಾಡ್ತಾರೆ, ಗ್ಯಾರಂಟಿಗಳು ಹೊರೆ ಅಂತ ಹೇಳಿ ಅವರದೇ ಪಕ್ಷದ ನಾಯಕರು ಹೇಳ್ತಿದ್ದಾರೆ. ಇಷ್ಟೆಲ್ಲದರ ನಡುವೆ ಆರ್ಥಿಕತೆ ವಿಚಾರದಲ್ಲಿ ತಜ್ಞ ಅನ್ನೋ ರೀತಿಯಲ್ಲಿ ಮಾತನಾಡುವ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಕೊಟ್ಟಿದ್ದು ಖಾಲಿ ಚೊಂಬು ಅಂತ ಹೇಳಿ ಬಜೆಟ್ ಮಂಡನೆಯಾದ ದಿನವೇ ಖಾಲಿ ಚೊಂಬನ್ನ ಪ್ರದರ್ಶನ ಮಾಡಿ ವಿರೋಧ ಪಕ್ಷ ಬಿಜೆಪಿ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ವಿರೋಧ ಪಕ್ಷ ಇದೆ, ವಿರೋಧ ಮಾಡಕ್ಕೆ ಅನ್ನೋ ರೀತಿಯಲ್ಲಿ ಉತ್ತರ ಕಾಂಗ್ರೆಸ್ ಪಕ್ಷದ ನಾಯಕರ ಕಡೆಯಿಂದ ಬಂದಿತ್ತು. ಇದೀಗ ಸ್ವಪಕ್ಷೀಯರ ಸರದಿ. ನನಗೆ ಸಮಾಧಾನ ಇಲ್ಲ. ನನ್ನ ಕ್ಷೇತ್ರದ ಬಗ್ಗೆ ಸಾಕಷ್ಟು ನಾನು ಮುಖ್ಯಮಂತ್ರಿಯವರಿಗೆ ನಾನೇ ಖುದ್ದಾಗಿ ಬಕ್ಷಿಕೆರೆ ವಿಚಾರ ಇರಬಹುದು, ರಸ್ತೆ ಚರಂಡಿ ಇರಬಹುದು, ಸಾಕಷ್ಟು ವಿಚಾರದಲ್ಲಿ ನಮ್ಮ ಸಿಲ್ಕ್ ಒಂದು ರೀಲರ್ಸ್ ಪಾರ್ಕ್ ಬಗ್ಗೆ ಮತ್ತೆ KMDC ನಮ್ಮ KSMB ರೇಷ್ಮೆ ಇವರೆಲ್ಲ ಹೋಗಿ ಮೈಕ್ರೋ ಫೈನಾನ್ಸ್ ಹಾಕಿ ಸಾಕಷ್ಟು ಜನ ಒದ್ದಾಡ್ತಾ ಇರುವಂತದ್ದು. ಇವರೆಲ್ಲರೂ ಮನೇಲೇನೆ ಇಂಡಸ್ಟ್ರಿ ಮಾಡಿಕೊಂಡು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ತೊಂದರೆ ಮಾಡ್ತಾ ಇರುವಂತದ್ದು ಎಲ್ಲ ಗಮನಿಸಿ ವಿಶೇಷವಾದಂತ ಒಂದು ಅನುದಾನ ನನಗೆ ಕೊಡಬೇಕು. ರಾಮನಗರ ಬಹಳ ಹಿಂದುಳಿದಿದೆ, ಹಿಂದೆ ಇದ್ದಂಥವ್ರು ಯಾರು ಇದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ, ಸಾಕಷ್ಟು ಜನ ನೊಂದಿದ್ದಾರೆ, ನನ್ನ ಮೇಲೆ ಒಂದು ಸಾಕಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ 4-5 ಸಲ ಮನವಿ ಮಾಡಿದ್ದೆ. ಆ ಬಕ್ಷಿಕೆರೆ ಒಡೆದಂತ ಸಂದರ್ಭದಲ್ಲಿ ಸತ್ತಂತ ಜಾನುವಾರುಗಳು, ಆ ರಸ್ತೆ, ಆ ವ್ಯವಸ್ಥೆ ಖುದ್ದಾಗಿ ನಾನೇ ಫೋಟೋ ಸಮೇತ ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿದ್ದೆ. ನಾನು ಮಾಡ್ತೀನಿ ಅಂತ ಹೇಳಿ ನನಗೇನೂ ಮಾಡಲಿಲ್ಲ. ನನಗೆ ಬಹಳ ನೋವಾಯಿತು. ನನಗೆ ನನಗೇನು ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳೋಕ್ಕೂ ಆಗಲ್ಲ. ಸದ್ಯಕ್ಕೆ ನನಗೆ ಸಮಾಧಾನನೂ ಇಲ್ಲ, ನನಗೆ ಬಹಳ ನೋವಾಗಿದೆ. ನಾನು ನಿರೀಕ್ಷೆ ಇಟ್ಟಿದ್ದೆ, ಯಾವುದೇ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಪಾರದರ್ಶಕವಾಗಿ ಇರ್ತಾರೆ, ಎಲ್ಲರ ಜೊತೆಲೂ ಚೆನ್ನಾಗಿ ಒಂದು ವಿಶ್ವಾಸ ನಂಬಿಕೆ ಇಟ್ಟು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೆ. ಆ ನಂಬಿಕೆ ನನಗೆ ಸಮಾಧಾನ ಇಲ್ಲ. ನನ್ನ ಕ್ಷೇತ್ರದ ಬಗ್ಗೆ ಸಾಕಷ್ಟು ನಾನು ಮುಖ್ಯಮಂತ್ರಿಯವರಿಗೆ ನಾನೇ ಖುದ್ದಾಗಿ ಬಕ್ಷಿಕೆರೆ ವಿಚಾರ ಇರಬಹುದು, ರಸ್ತೆ ಚರಂಡಿ ಇರಬಹುದು, ಸಾಕಷ್ಟು ವಿಚಾರದಲ್ಲಿ ನಮ್ಮ ಸಿಲ್ಕ್ ಒಂದು ರೀಲರ್ಸ್ ಪಾರ್ಕ್ ಬಗ್ಗೆ ಮತ್ತೆ KMDC ನಮ್ಮ
KSMB ರೇಷ್ಮೆ ಇವರೆಲ್ಲ ಹೋಗಿ ಮೈಕ್ರೋ ಫೈನಾನ್ಸ್ ಹಾಕಿ ಸಾಕಷ್ಟು ಜನ ಒದ್ದಾಡ್ತಾ ಇರುವಂತದ್ದು. ಇವರೆಲ್ಲರೂ ಮನೇಲೇನೆ ಇಂಡಸ್ಟ್ರಿ ಮಾಡಿಕೊಂಡು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ತೊಂದರೆ ಮಾಡ್ತಾ ಇರುವಂತದ್ದು ಎಲ್ಲ ಗಮನಿಸಿ ವಿಶೇಷವಾದಂತಹ ಒಂದು ಅನುದಾನ ನನಗೆ ಕೊಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ. ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ರು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದ್ರೆ ಈ ಬಜೆಟ್ನ ವಿರುದ್ಧ ವಿಪಕ್ಷದವರು ಮಾತ್ರವಲ್ಲ, ಸ್ವಪಕ್ಷದವರು ಕೂಡ ಇದೀಗ ಆಕ್ಷೇಪ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದಾಖಲೆಯ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆ ಮೂಲಕ ಒಂದು ರೀತಿಯ ಮುಜುಗರದ ಪರಿಸ್ಥಿತಿ. ಸಿಎಂ ಮುಂಗಡ ಪತ್ರಕ್ಕೆ ಸ್ವಪಕ್ಷದವರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ನನಗೆ ಸಮಾಧಾನ ಇಲ್ಲ, ಸಿಎಂ ಸಿದ್ದರಾಮಯ್ಯ ನನ್ನ ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರ ಮೇಲೆ ಇಟ್ಟಿದ್ದ ನಿರೀಕ್ಷೆ ಹುಸಿಯಾಗಿದೆ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಸಮಾಧಾನ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಮುಂಗಡ ಪತ್ರದ ಬಗ್ಗೆ ಇದೀಗ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು ಏನೂ ಕೊಟ್ಟಿಲ್ಲ, ಈ ಬಜೆಟ್ನ ಬಗ್ಗೆ ಇದ್ದ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಒಂದು ಕಡೆ ವಿರೋಧ ಪಕ್ಷ ನಿರಂತರವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಕೇಂದ್ರದ ಕಡೆಗೆ ಬೊಟ್ಟು ಮಾಡ್ತಾರೆ, ಗ್ಯಾರಂಟಿಗಳು ಹೊರೆ ಅಂತ ಹೇಳಿ ಅವರದೇ ಪಕ್ಷದ ನಾಯಕರು ಹೇಳ್ತಿದ್ದಾರೆ. ಇಷ್ಟೆಲ್ಲದರ ನಡುವೆ ಆರ್ಥಿಕತೆ ವಿಚಾರದಲ್ಲಿ ತಜ್ಞ ಅನ್ನೋ ರೀತಿಯಲ್ಲಿ ಮಾತನಾಡುವ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಕೊಟ್ಟಿದ್ದು ಖಾಲಿ ಚೊಂಬು ಅಂತ ಹೇಳಿ ಬಜೆಟ್ ಮಂಡನೆಯಾದ ದಿನವೇ ಖಾಲಿ ಚೊಂಬನ್ನ ಪ್ರದರ್ಶನ ಮಾಡಿ ವಿರೋಧ ಪಕ್ಷ ಬಿಜೆಪಿ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ವಿರೋಧ ಪಕ್ಷ ಇದೆ, ವಿರೋಧ ಮಾಡಕ್ಕೆ ಅನ್ನೋ ರೀತಿಯಲ್ಲಿ ಉತ್ತರ ಕಾಂಗ್ರೆಸ್ ಪಕ್ಷದ ನಾಯಕರ ಕಡೆಯಿಂದ ಬಂದಿತ್ತು. ಇದೀಗ ಸ್ವಪಕ್ಷೀಯರ ಸರದಿ. ನನಗೆ ಸಮಾಧಾನ ಇಲ್ಲ. ನನ್ನ ಕ್ಷೇತ್ರದ ಬಗ್ಗೆ ಸಾಕಷ್ಟು ನಾನು ಮುಖ್ಯಮಂತ್ರಿಯವರಿಗೆ ನಾನೇ ಖುದ್ದಾಗಿ ಬಕ್ಷಿಕೆರೆ ವಿಚಾರ ಇರಬಹುದು, ರಸ್ತೆ ಚರಂಡಿ ಇರಬಹುದು, ಸಾಕಷ್ಟು ವಿಚಾರದಲ್ಲಿ ನಮ್ಮ ಸಿಲ್ಕ್ ಒಂದು ರೀಲರ್ಸ್ ಪಾರ್ಕ್ ಬಗ್ಗೆ ಮತ್ತೆ KMDC ನಮ್ಮ KSMB ರೇಷ್ಮೆ ಇವರೆಲ್ಲ ಹೋಗಿ ಮೈಕ್ರೋ ಫೈನಾನ್ಸ್ ಹಾಕಿ ಸಾಕಷ್ಟು ಜನ ಒದ್ದಾಡ್ತಾ ಇರುವಂತದ್ದು. ಇವರೆಲ್ಲರೂ ಮನೇಲೇನೆ ಇಂಡಸ್ಟ್ರಿ ಮಾಡಿಕೊಂಡು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ತೊಂದರೆ ಮಾಡ್ತಾ ಇರುವಂತದ್ದು ಎಲ್ಲ ಗಮನಿಸಿ ವಿಶೇಷವಾದಂತಹ ಒಂದು ಅನುದಾನ ನನಗೆ ಕೊಡಬೇಕು. ರಾಮನಗರ ಬಹಳ ಹಿಂದುಳಿದಿದೆ, ಹಿಂದೆ ಇದ್ದಂಥವ್ರು ಯಾರು ಇದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ, ಸಾಕಷ್ಟು ಜನ ನೊಂದಿದ್ದಾರೆ. ನನ್ನ ಮೇಲೆ ಒಂದು ಸಾಕಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ 4-5 ಸಲ ಮನವಿ ಮಾಡಿದ್ದೆ. ಆ ಬಕ್ಷಿಕೆರೆ ಒಡೆದಂತ ಸಂದರ್ಭದಲ್ಲಿ ಸತ್ತಂತ ಜಾನುವಾರುಗಳು, ಆ ರಸ್ತೆ, ಆ ವ್ಯವಸ್ಥೆ ಖುದ್ದಾಗಿ ನಾನೇ ಫೋಟೋ ಸಮೇತ ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿದ್ದೆ. ನಾನು ಮಾಡ್ತೀನಿ ಅಂತ ಹೇಳಿ ನನಗೇನೂ ಮಾಡಲಿಲ್ಲ. ನನಗೆ ಬಹಳ ನೋವಾಯಿತು. ನನಗೇನು ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳೋಕ್ಕೂ ಆಗಲ್ಲ. ಸದ್ಯಕ್ಕೆ ನನಗೆ ಸಮಾಧಾನನೂ ಇಲ್ಲ, ನನಗೆ ಬಹಳ ನೋವಾಗಿದೆ. ನಾನು ನಿರೀಕ್ಷೆ ಇಟ್ಟಿದ್ದೆ, ಯಾವುದೇ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಪಾರದರ್ಶಕವಾಗಿ ಇರ್ತಾರೆ, ಎಲ್ಲರ ಜೊತೆಲೂ ಚೆನ್ನಾಗಿ ಒಂದು ವಿಶ್ವಾಸ, ನಂಬಿಕೆ ಇಟ್ಟು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೆ. ಆ ನಂಬಿಕೆ ನನಗೆ ಸಮಾಧಾನ ಇಲ್ಲ.
ನನಗೆ ಸಮಾಧಾನ ಇಲ್ಲ. ನನ್ನ ಕ್ಷೇತ್ರದ ಬಗ್ಗೆ ಸಾಕಷ್ಟು ನಾನು ಮುಖ್ಯಮಂತ್ರಿಯವರಿಗೆ ನಾನೇ ಖುದ್ದಾಗಿ ಬಕ್ಷಿಕೆರೆ ವಿಚಾರ ಇರ್ಬೋದು, ರಸ್ತೆ ಚರಂಡಿ ಇರ್ಬೋದು, ಸಾಕಷ್ಟು ವಿಚಾರದಲ್ಲಿ ನಮ್ಮ ಸಿಲ್ಕ್ ಒಂದು ರೀಲರ್ಸ್ ಪಾರ್ಕ್ ಬಗ್ಗೆ ಮತ್ತೆ KMDC ನಮ್ಮ KSMB ರೇಷ್ಮೆ ಇವರೆಲ್ಲ ಹೋಗಿ ಮೈಕ್ರೋ ಫೈನಾನ್ಸ್ ಹಾಕಿ ಸಾಕಷ್ಟು ಜನ ಒದ್ದಾಡ್ತಾ ಇರುವಂತದ್ದು, ಇವರೆಲ್ಲರೂ ಮನೇಲೇನೆ ಇಂಡಸ್ಟ್ರಿ ಮಾಡಿಕೊಂಡು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ತೊಂದರೆ ಮಾಡ್ತಾ ಇರುವಂತದ್ದು ಎಲ್ಲ ಗಮನಿಸಿ ವಿಶೇಷವಾದಂತಹ ಒಂದು ಅನುದಾನ ನನಗೆ ಕೊಡ